ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಪ್ರಾರಂಭ ಆಕೈತಿ. ಲೋಕಸಭಾ ಚುನಾವಣೆ ಪ್ರಾರಂಭ ಆದ ತಕ್ಷಣ ಇದೇ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರು ಒಂದು ಅಜೆಂಡಾ ತಯಾರು ಮಾಡ್ಯಾರ. ಯುವಕರಿಗೆ ಮೊದಲು ಪ್ರಾಶಸ್ತ್ಯ. ಕರ್ನಾಟಕ ರಾಜ್ಯಾದ್ಯಂತ ಈಗ ಯುವಕರು ಮತ್ತು ಯುವತಿಯರು ಬಹಳ ಲವಲವಿಕೆಯಿಂದ ಅಡ್ಡಾಡಕತ್ತಾರ್ರಿ. ಅದೇ ರೀತಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಯಾದಂಥ ಆರ್.ಬಿ. ತಿಮ್ಮಾಪುರ ಅವರ ಚಿರಂಜೀವಿ ಚಿತ್ರದುರ್ಗ ಬಂದಾರ. ಚಿತ್ರದುರ್ಗದಿಂದ MP ಆಗ್ತಾರಂತೇಳಿ ಅಡ್ವಾನ್ಸ್ ಭವಿಷ್ಯ ಹೇಳಕತ್ತನ ಕೇಳ್ರಿ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿದ್ಯಮಾನಗಳು 2023ರಲ್ಲಿ ನಡೆದಾಗ ಯಾವ ಕಡಕ ಕಾಕ ಜವಾರಿ ಭಾಷೆಯಲ್ಲಿ ಯಾವ ಭವಿಷ್ಯ ನಿರ್ಣಯ ಕೊಟ್ಟಾನ ಅದೇ ಪ್ರಕಾರ ನೀವು ಆಶೀರ್ವಾದ ಮಾಡಿ ವಿಧಾನಸಭೆ ಕಳಿಸಿದಿರಿ. ಈಗ ನಾನು ರಾಯಚೂರು ಸಮೀಕ್ಷೆ ಮಾಡಿದ್ದೀನಿ, ಬಾಗಲಕೋಟೆ ಸಮೀಕ್ಷೆ ಮಾಡಿದ್ದೀನಿ, ಬಿಜಾಪುರ ಮಾಡಿದ್ದೀನಿ, ಬೀದರ್ ಮಾಡಿದ್ದೀನಿ. ಈಗ ನಾನು ಚಿತ್ರದುರ್ಗ ಹೊಂಟೇನೆ ಕಾಕ. ಚಿತ್ರದುರ್ಗದಲ್ಲಿ ಯಾವ ರೀತಿ ಪುಣ್ಯವಂತ ಮತದಾರರಿದ್ದೀರಿ, ಅಲ್ಲಿ ಒಬ್ಬ ಯುವಕ ಈಗ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಿಮ್ಮ ಚಿತ್ರದುರ್ಗವನ್ನು ಲೋಕಸಭೆಯಲ್ಲಿ ಅಲ್ಲಿಯ ಧ್ವನಿಯನ್ನು, ಅಲ್ಲಿಯ ಪರಿಸ್ಥಿತಿಯನ್ನು, ಅಲ್ಲಿಯ ಅಭಿವೃದ್ಧಿಯ ಹರಿಯನ್ನು ಈಗ ಲೋಕಸಭೆಯಲ್ಲಿ ಆ ಆವಾಜ ಮೊಳಗಿಸಲಿಕ್ಕೆ ವಿನಯ್ ತಿಮ್ಮಾಪುರ್ ನಮ್ಮ ಜೊತೆ ಅದಾರ. ಮೊದಲು ನಮಸ್ಕಾರ ಮಾಡ್ತೀನಿ ವಿನಯ್ ತಿಮ್ಮಾಪುರ್ ಅವರು. ನಿಮಗೆ ಚಿತ್ರದುರ್ಗದಲ್ಲಿ ಒಂದು ವೈಶಿಷ್ಟ್ಯ, ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತೇಳಿ ಹೆಸರುವಾಸಿಯಾದಂಥ ಚಿತ್ರದುರ್ಗ ಅನೇಕ ಮಹಿಳಾ ಸಬಲೀಕರಣ ಯೋಜನೆಯಿಂದ ಕಾಂಗ್ರೆಸ್ ಗ್ಯಾರಂಟಿ ಇವತ್ತು ಅಲ್ಲಿ ಬಹಳಷ್ಟು ಪ್ರಯೋಜನ ಹೊಂದಿದೆ. ತಂದೆಯವರ ಆಶೀರ್ವಾದ ಇದೆ. ತಂದೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿದ್ದಾರೆ. ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅವರು 3-4 ಸಾರಿ MLC ಆಗಿ 2-3 ಸಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಸೇವೆ ಮತ್ತು ಸಲ್ಲಿಸಾಕತ್ತಾರ. ಅವರ ಚಿರಂಜೀವಿಯಾದಂಥ ವಿನಯ್ ತಿಮ್ಮಾಪುರ್ ಇದೇ ಕರ್ನಾಟಕ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ದಲ್ಲಿ ಅನೇಕ ಜಿಲ್ಲಾ ಪದಾಧಿಕಾರಿಯಲ್ಲಿ, ರಾಜ್ಯ ಮಟ್ಟದ ಪದಾಧಿಕಾರಿಗಳಲ್ಲಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬೆಳಕು ತೋರಿ ಇವತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಈ ತಿಮ್ಮಾಪುರ ಕುಟುಂಬದ ಒಂದು ಚಿರಂಜೀವಿ ಇವತ್ತು ಚಿತ್ರದುರ್ಗ ಲೋಕಸಭಾ ಕಾಂಗ್ರೆಸ್ ಟಿಕೆಟದ ಪ್ರಮುಖ ಆಕಾಂಕ್ಷಿ. ಈಗಾಗಲೇ ಕರ್ನಾಟಕ ಮತ್ತು ದೆಹಲಿ ಹೈಕಮಾಂಡ್ ಯುವಕರಿಗೆ ಮೊದಲು ಪ್ರಾಶಸ್ತ್ಯ ಕೊಡಬೇಕು, ಯುವಕರಿಗೆ ಮೊದಲು ಪ್ರಾತಿನಿಧ್ಯತೆ ಕೊಡಬೇಕು, ಯುವಕರೇ ಬರಬೇಕು, ಯುವಕರಿಂದ ಸಬಲೀಕರಣ ಯೋಜನೆ ಆಗ್ತಾವ. ಚಿತ್ರದುರ್ಗದಲ್ಲಿ ಆನಿವಾಸಿ ಭಾರತೀಯರಿಂದ ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು, ನಿರುದ್ಯೋಗಿಗಳ ಸಮಸ್ಯೆ ನಿವಾರಣೆ ಮಾಡಬೇಕು, ಕೃಷಿಗೆ ಒತ್ತು ಕೊಡಬೇಕು. ಎಷ್ಟು ಸಲ ಚಿತ್ರದುರ್ಗ MP ಆದವರು, ಎಷ್ಟು ಸಲ ಚಿತ್ರದುರ್ಗದ ಹೆಸರನ್ನು ಲೋಕಸಭೆದಾಗ ಆವಾಜ್ ಮುಖಾಂತರ ಎಬ್ಸ್ಯಾರ ನಿಮಗೆ ಗೊತ್ತಿರಬೇಕು. ಯುವಕರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡುವ ಸಲುವಾಗಿ ಇದೇ ಕಾಂಗ್ರೆಸ್ ಭಾರತ ಜೋಡೋ ಯಾತ್ರೆಯಲ್ಲಿ ಇದೇ ರಾಹುಲ್ ಗಾಂಧಿ ತನ್ನ ಕಾಲ್ನಡಿಗೆಯಿಂದ 25-30 ಸಾವಿರ ಕಿಲೋಮೀಟರ್ ನಡೆದಿದ್ದು ಗೊತ್ತಿರ್ಬೇಕು ನಿಮಗೆ. ಆ ಯುವಕರ ಜೊತೆ ಈ ವಿನಯ್ ತಿಮ್ಮಾಪುರ್ ಸಹಿತ ಅವ್ರ ಜೊತೆ ಹೆಜ್ಜೆ ಹಾಕಿ ರಾಜ್ಯಾದ್ಯಂತ ಚಿರಪರಿಚಿತರಾಗಿದ್ದಾರೆ. ಈಗ ಕನಸು ನನಸು ಮಾಡುವಂಥ ಇದೇ ಚಿತ್ರದುರ್ಗದ ಮತಬಾಂಧವರಲ್ಲೈತಿ. ಚಿತ್ರದುರ್ಗದ ಮತಬಾಂಧವರೇ, ಏನು ನಿಮ್ಮ ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಮತ್ತು ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ನಾನು ವಿನಯ್ ಅವ್ರ ಜೊತೆ ಮಾತಾಡ್ತೀನಿ. ವಿನಯ್ ಅವರೇ, ಏನು ಕನಸು ಕಂಡಿದ್ದೀರಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ? ಮೊದಲನೇದಾಗಿ ನಿಮಗೂ ಹಾಗೂ ನಿಮ್ಮ ಈ ಚಾನೆಲ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ನಾವು ಒಬ್ಬ ಆಕಾಂಕ್ಷಿಯಾಗಿ ನೀವು ಆಲ್ರೆಡಿ ನಮಗೀಗ ಆಶೀರ್ವಾದ ನೀಡಿದ್ದೀರಿ. ಖಂಡಿತವಾಗಿ ಮುಂದಿನ ಬಾರಿ MP ಆಗ್ತೀರಂತೇಳಿ. ಹಾಗಾಗಿ ಒಬ್ಬ ಯುವಕನಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಆದ್ಯತೆ ನೀಡೋದಾದರೆ ನಾನು ಕೂಡ ಚಿತ್ರದುರ್ಗದ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೇನೆ. ಹಾಗೂ ಒಬ್ಬ ಯುವಕನಾಗಿ ಅನೇಕ ಕನಸುಗಳನ್ನು ಕೂಡ ಇಟ್ಕೊಂಡಿದ್ದೀನಿ. ನನ್ನ ಅನೇಕ ಜನ ಯುವಕರು ಹಿತೈಷಿಗಳು ಅಲ್ಲಿ ಚುನಾವಣೆ ನಿಲ್ಲೋದಕ್ಕಿಂತ ಅವರೇ ಸ್ವತಃ ಬಂದು ನೀವು ನಿಂತರೆ ಒಂದು ರೀತಿಯಾದಂಥ ಒಳ್ಳೆಯ ಕೆಲಸಗಳಾಗ್ತಾವಂಥೇಳಿ ಅವ್ರ ಮನೋಭಾವ ಇರೋದ್ರಿಂದ ಆ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಚಿತ್ರದುರ್ಗ ಜನತೆಗೆ ಒಂದು ದೊಡ್ಡ ಸಮಸ್ಯೆ ಕಾಡ್ತೈತೆ ರೀ. ಯಾವಾಗಲೂ ಚಿತ್ರದುರ್ಗನ ಅನೇಕ ಬಾರಿ ಪ್ರವಾಸ ಮಾಡುವಾಗ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ. ಅವರು ಯಾವಾಗಲೂ ತಮ್ಮ ಪರ ರಾಜ್ಯಕ್ಕೆ ಹೋಗ್ಬೇಕು, ವಿದೇಶಕ್ಕೆ ಹೋಗ್ಬೇಕು, ಇಲ್ಲಿಗೆ ಪರ ಜಿಲ್ಲೆಗೆ ಹೋಗ್ಬೇಕು ಉದ್ಯೋಗ ಮಾಡಲಿಕ್ಕೆ. ತಮ್ಮ ತಂದೆ ತಾಯಿಯನ್ನು ನೋಡಲಾರ್ದಂಥ ಪರಿಸ್ಥಿತಿ ಆಗೈತಿ. ನೀವು ಏನಾದರೂ ಲೋಕಸಭಾ ಅಭ್ಯರ್ಥಿಯಾಗಿ ಅಲ್ಲಿಯೇ ಚಿತ್ರದುರ್ಗ ಮತದಾರರು ಆಶೀರ್ವಾದ ಮಾಡಿದರೆ ಅಲ್ಲಿ ಆನಿವಾಸಿ ಭಾರತೀಯರನ್ನು ಕರೆತಂದು ಸರ್ಕಾರಿ ಜಮೀನು 1000 ಎಕರೆಯಲ್ಲಿ ಖಾಲಿ ಇದ್ದದ್ದು ಅಲ್ಲಿ ಕೈಗಾರಿಕೆಗಳನ್ನು ತಯಾರು ಮಾಡಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಮಾಡಿ ಒಂದು ರೂಪರೇಷೆ ಮಾಡ್ತೀರಂತ ನಾನು ಕೇಳಿದ್ದೀನಿ. ಚಿತ್ರದುರ್ಗದ ಈ ಕಲ್ಲಿನ ಕೋಟೆಯಲ್ಲಿ ಈ ಯುವಕ ಯಾವ ರೀತಿ ಅಲ್ಲಿ ಪಾದಾರ್ಪಣೆ ಮಾಡ್ತಾರ ಅದನ್ನು ಅವ್ರ ಮಾತಿನಿಂದ ಕೇಳ್ರಿ. ಸರ್, ನೀವು ಹೇಳ್ದಾಗೆ ಚಿತ್ರದುರ್ಗ ಅನ್ನೋದು ಒಂದು ಕಲ್ಲಿನ ಕೋಟೆ. ಅನೇಕ
ಸಂಪನ್ಮೂಲಗಳು ನಾನು ನೋಡಿದಾಗೆ ಅಲ್ಲಿ ಮೈನಿಂಗ್ ಮಾಡ್ತಕ್ಕಂಥದ್ದಾಗಲಿ, ಕ್ರಷರ್ಗಳಾಗಲಿ, ಅನೇಕ ಸಂಖ್ಯೆಗಳಲ್ಲಿ ಒಂದು ಬಿಸ್ನೆಸ್ ಮಾಡುವಂಥ ಒಂದು ವಾತಾವರಣ ಇದೆ. ಆ ನಿಟ್ಟಿನಲ್ಲಿ ಕೇಂದ್ರದ ಯೋಜನೆಗಳು ಬಹುಶಃ ಈ ಒಂದು ಕ್ಷೇತ್ರ ನಾನು ನೋಡಿದಾಗೆ ಬಹಳಷ್ಟು ಜನರು ಹಿಂದುಳಿದ ವರ್ಗಗಳಿಂದ ಹಾಗೂ ST ಜನಾಂಗದ ಸಂಖ್ಯೆ ಹೆಚ್ಚಿರ್ತಕ್ಕಂಥ ಒಂದು ಕ್ಷೇತ್ರ ಚಿತ್ರದುರ್ಗ ಕ್ಷೇತ್ರ. ಹಾಗಾಗಿ ಅನೇಕ ಜನ ಈಗಿರ್ತಕ್ಕಂಥ MP ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರದಲ್ಲಿ ಬರ್ತಕ್ಕಂಥ ಯೋಜನೆಗಳು ಅವರು ಎಷ್ಟರ ಮಟ್ಟಿಗೆ ಒಂದು ಜಿಲ್ಲೆಗೆ ಮುಟ್ಟಿಸಿದಾರೋ ಇಲ್ಲ ಗೊತ್ತಿಲ್ಲ. ಆದರೆ ನಾನು ಒಬ್ಬ ಯುವಕನಾಗಿ ಏನು ಸಂಪನ್ಮೂಲಗಳು ಏನಿದಾವಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಅದರ ಜೊತೆಗೆ ಯುವಕರಿಗೆ ವಿಶೇಷವಾಗಿ ಕೆಲಸ ನೀಡ್ತಕ್ಕಂಥ ಒಂದು ಯೋಜನೆಗಳನ್ನು ರೂಪಿಸ್ಬೇಕಂತೇಳಿ. ಕೇಂದ್ರ ಸರ್ಕಾರದ ಸಚಿವರಿಗೆ ಟಕ್ಕರ್ ಕೊಡುವಂಥ ವ್ಯಕ್ತಿ ಯುವಕ ತಯಾರಾಗಿ ನಿಂತಾನ. ಯಾಕಂದರೆ ಕೇಂದ್ರ ಸರ್ಕಾರ ಮೋದಿಯವರ ಪಕ್ಕದಲ್ಲೇ ಇದ್ದು ಸಾವಿರಾರು ಕೋಟಿ ಚಿತ್ರದುರ್ಗ ತರಬೇಕಾಗಿತ್ತು. ಅಸಂಘಟಿತ ಕಾರ್ಮಿಕರ ಪರಿಸ್ಥಿತಿನೂ ಅಲ್ಲಿ ನೋಡಿದ್ದೀವಿ. ಯಾಕಂದರೆ ಅಲ್ಲಿ ಕ್ರಷರು, ಹೇಳಿದರಿಗೆಯವರು ಅಲ್ಲಿ ಅನೇಕ ರೀತಿಯ ರೋಗ ರುಜಿನಗಳಿಂದನೂ ಸಹಿತ ಬಳಲ್ತಾರೆ. ಅಲ್ಲಿ ಬೃಹತ್ ಪ್ರಮಾಣದ ಒಂದು ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಯಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರು. ಆದರೆ ಇವತ್ತು ಜ್ವಲಂತ ಸಾಕ್ಷಿ ಚಿತ್ರದುರ್ಗ ಹೋಗಿ ನೋಡ್ರಿ. ಆ ಚಿತ್ರದುರ್ಗ ಸುಧಾರಣೆ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ ಇದೇ ವಿನಯ್ ತಿಮ್ಮಾಪುರ್ ಬರಾಕತ್ತಾರ. ಯಾವ ರೀತಿ ನೀವು ಆಶೀರ್ವಾದ ಮಾಡ್ತೀರಿ? ನನ್ನ ಚಾನಲ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕಿರಿ. ಮತ್ತು ಕೊನೆಯ ಸಂದೇಶ ಚಿತ್ರದುರ್ಗ ಮತದಾರರಿಗೆ ವಿನಯ್ ತಿಮ್ಮಾಪುರು ವಿನಂತಿಪೂರ್ವಕ ಹೇಳ್ತಾರೆ, ಕೇಳ್ರಿ. ಎಲ್ಲ ನನ್ನ ಚಿತ್ರದುರ್ಗದ ಮತದಾರರಿಗೆ, ಹಿರಿಯರಿಗೆ, ಯುವಕರಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಒಬ್ಬ ಯುವಕನಿದ್ದೀನಿ, ಪಕ್ಷದಲ್ಲಿ 6 ವರ್ಷ ದುಡಿದಿದ್ದೇನೆ. ಪಕ್ಷ ಅವಕಾಶ ಮಾಡಿಕೊಟ್ರೆ ನಿಮ್ಮೆಲ್ಲರ ಸಹಕಾರದಿಂದ ಈ ಚುನಾವಣೆಯನ್ನು ಎದುರಿಸ್ಬೇಕಂತ ಹೇಳಿ ತಯಾರಾಗಿದ್ದೇನೆ. ಹಾಗಾಗಿ ದಯಮಾಡಿ ಎಲ್ಲರ ಆಶೀರ್ವಾದವನ್ನು ನಾನು ಈ ಸಂದರ್ಭದಲ್ಲಿ ಬೇಡಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಭಾಳ ಲಾಭ ಆಗ್ತಾವೆ ನೋಡ್ರಿ. ಚಿತ್ರದುರ್ಗದಲ್ಲಿ 9,000 ಚಿಲ್ಲರೆ ಹೆಣ್ಮಕ್ಳು ಹೆಚ್ಚದರಿ. ಅಂದರೆ 2,000 ರೂಪಾಯಿ ತಿಂಗಳಿಗೆ ಏನು ನಿಮ್ಮ ಅಕೌಂಟಿಗೆ ಬರಾಕತ್ತಾವ. ನಿಮ್ಮ ಕಷ್ಟ ನಷ್ಟಗಳನ್ನ ದೂರ ಮಾಡುವಂಥ 2,000 ರೂಪಾಯಿ ನಿಮಗೆ ಉಪಯೋಗ ಆಗತ್ತಾವ. ವಿದ್ಯುತ್ ಬಿಲ್ ಸಹಿತ ನಿಮಗೆ ಉಚಿತ ಬರಾಕತ್ತೈತಿ. ಸರ್ಕಾರ ಬಡವರ ಕಾಳಜಿ ಪರವಾಗಿ ಯಾರು ವಾಲ್ತಾರ ಅವರಿಗೆ ನಮ್ಮ ಮತ ಅಂತಾರ ಚಿತ್ರದುರ್ಗ ಮತದಾರರು. ಹಾಗಾದ್ರೆ ವಿನಯ್ ತಿಮ್ಮಾಪುರ್ ಆ ಯುವಕನಿಗೆ ಯಾವ ರೀತಿ ನೀವು ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀರಿ ನನ್ನ ಕಮೆಂಟ್ ಬಾಕ್ಸ್ನ ಹಾಕ್ತೀರಿ. ಹಾಗಾದ್ರೆ ಈ ಚರ್ಚೆ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಇದೇ ವಿನಯ್ ತಿಮ್ಮಾಪುರದು ಗ್ರೌಂಡ್ ರಿಪೋರ್ಟ್ದೊಂದಿಗೆ ಚಿತ್ರದುರ್ಗ ಅಖಾಡಕ್ಕೆ ಬರ್ತೀನಿ. ನಮಸ್ಕಾರ.